ಅಲ್ಲಿ ದೆವ್ವದ ಕಾಟ ಅಂದ್ರೆ ಯಪ್ಪ ಇಲ್ಲೂ ಹಂಗೆ ಅಂತಾರೆ. ನೈಟ್ 12:30 ಆಗಿದೆ. ಹೆಂಗೆ ತಗೊಂಡು ಹೋಯ್ತು ಅಂದ್ರೆ 2 kg ಮೀನು. ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಗೈಸ್ ಇಲ್ಲಿ ಆಲ್ರೆಡಿ ಬೆಂಕಿ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ಗಮ್ಮಂತಿದೆ ಗಾಯ್ಸ್, ನೋಡಿ ಗೈಸ್, ಆಲ್ರೆಡಿ ತಂದೂರಿ ಸ್ವಿಚ್ ಆಗಿದೆ. ಸಬ್ಸ್ಕ್ರೈಬ್ ಮಾಡಿ. ಏನೋ ಯೂಟ್ಯೂಬಲ್ಲಿ ಸಾಧನೆ ಮಾಡ್ಬೇಕಂತ ಬಂದಿದೀವಿ ಗಾಯ್ಸ್. ಗಂಟೆ ಹೊಡಿ. ಸುತ್ತಮುತ್ತ ಯಾರು ಇಲ್ಲ ಗೈಸ್. ಏನೋ ಕಾಲಗಳಿಸ್ಕೊಬಿಟ್ಟಿದೆ ಚಿಕನ್. ಇದೇ ಕೋಳಿ ಮೊಟ್ಟೆ ಗಾಯ್ಸ್ ಇದು. ಹೆಲೋ ಗೈಸ್, ಇವಾಗ ನಮ್ ಕೃತಿಕ್ ಅವರು ಒಂದ್ ಕತೆ ಹೇಳ್ತಾರಂತೆ. ಅದು ಏನು ಅಂತ ಬಂದ್ಬಿಟ್ಟು ಕೇಳೋಣ. ಅದು ಮುಳ್ಗಡೆ ಒಳ್ಳೆ ಅಂತ. ನಾವು ಫುಲ್ಲು ಶಾಕ್ ಆಗಿ ಮತ್ತೆ ಮೀನು ಹಿಡ್ದಿಲ್ಲ, ಏನು ಹಿಡ್ದಿಲ್ಲ. ಹೆಲೋ ಗಾಯ್ಸ್, ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಗಾಯ್ಸ್ ಇವತ್ತಿನ ಸ್ಪೆಷಲ್ ಏನಪ್ಪ ಅಂದರೆ, ನಾವು ಲಾಸ್ಟ್ ವಿಡಿಯೋದಲ್ಲಿ ರಿವರ್ ಹತ್ರ ಹೋಗಿದ್ವಲ್ಲ, ಇವತ್ತು ಅಲ್ಲಿಗೆ ಹೋಗಿ ಚಿಕನ್ ಮಾಡಿಕೊಂಡು ತಿನ್ನೋಣ ಅಂತ ಪ್ಲ್ಯಾನ್ ಹಾಕಿದ್ದೀವಿ. ನೋಡಿ ಇಲ್ಲಿ ಚಿಕನ್ ರೆಡಿ ಇದೆ. ಚಿಕನ್ ತೊಗೊಂಡು ಹೋಗ್ತಾಯಿದ್ದಾನೆ. ತೋರಿಸು. ನೋಡಿ ಗೈಸ್, ಇಲ್ಲಿ ಮುಂದೆ ಒಬ್ಬ ಸೌದೆ ಇಟ್ಕೊಂಡು ಹೋಗ್ತಾ ಇದ್ದಾನೆ. ಚಿಕನ್ ಮಲ್ಕಿದ್ದೆ ಗೈಸ್, ಅವ್ನು ಮುಂದೆ ಓಡೇ ಹೋಗ್ಬಿಟ್ಟಿದ್ದಾನೆ ಸೌದೆ ತೊಗೊಂಡು. ನಾವಿಬ್ಬರು ಇವಾಗ ನಿಧಾನಕ್ಕೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ಟೈಮ್ ಬಂದು 10:45 ಆಗಿದೆ. ನೋಡೋಣ ಬನ್ನಿ ಏನಾಗುತ್ತಂತ. ಚಳಿ ಬೇರೆ ಇದೆ ಗೈಸ್, ಇವಾಗ ತುಂಬ ಮಳೆ ಬೇರೆ ಬಂದಿತ್ತು. ನೋಡಿ ಗೈಸ್, ಇಲ್ಲಿ ಆಲ್ರೆಡಿ ಬೆಂಕಿ ಹಾಕೊಂಡು ರೆಡಿ ಮಾಡಿ ಇಟ್ಕೊಂಡಿದ್ದಾನೆ. ನೋಡಿ ಇದೆಲ್ಲ ಸೌದೆ ಅವನೇ ತೊಗೊಬಂದಿದ್ದು. ಇದೇನ್ರೋ ಸೊಪ್ಪು? ಇದ್ಯಾರು ತೊಗೊಬಂದಿದ್ದು? ಲೋ ಹಸಿ ಸೊಪ್ಪು ತೊಗೊಬಂದಿದ್ರಲ್ಲೋ. ನೋಡಿ ಫ್ರೆಂಡ್ಸ್, ಚಿಕನ್ ನೀಟಾಗಿ ತೋರಿಸ್ತೀವಿ. ನೋಡಿ ಫ್ರೆಂಡ್ಸ್, ಚಿಕನ್ ನೋಡಿ ಗೈಸ್, ನೋಡಿ ಗೈಸ್, ಮನೇಲೆ ಮಸಾಲೆ ಎಲ್ಲ ಹಾಕೊಂಡು ಫುಲ್ ರೆಡಿ ಮಾಡ್ಕೊಂಡು ಗಮ್ಮಂತಿದೆ ಗೈಸ್, ರೆಡಿ ಮರಳಾಗುತ್ತೆ. ನೋಡಿ ಗೈಸ್, ಇಲ್ಲಿ ತಂದೂರಿ ಮಾಡಕ್ಕೆ ರೆಡಿ ಆಗಿದ್ದೀವಿ ಗೈಸ್. ಇವಾಗ ರಾಡ್ ತೊಳ್ಕೊ ಬರೋಕ್ಕೆ ಅಂತ ಹಳ್ಳಕ್ಕೆ ಹೋಗ್ತಾ ಇದ್ದೀವಿ, ನದಿಗೆ. ಬನ್ನಿ ಗೈಸ್ ಹೋಗೋಣ. ನೋಡಿ ಗೈಸ್, ಇಲ್ಲೇ ಗೊದ್ಮ ನೋಡಿ ಗೈಸ್, ಇಲ್ಲಿ ನೋಡಿ ಗೈಸ್, ನೋಡಿ ಗೈಸ್, ಇವಾಗ ರಾಡ್ ತೊಳಿತಾ ಇದ್ದಾನೆ. ಚಿಕನಿಗೆ ಚುಚ್ಚೋ ರಾಡ್ನ, ಮರಳ ಕುಜ್ಜು ಅದು ಗೈಸ್. ನಮ್ಮ ಬಾಯ್ ಸ್ವಲ್ಪ ಕ್ಲೀನ್ ಜಾಸ್ತಿ. ನಾನು ಅವ್ರಕ್ಕಿಂತ ಕ್ಲೀನು. ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗ್ಬಿಟ್ಟಿದೀನಿ. ಬೇಕಣ್ಣ ಈ ಲೋಪರ್ ನನ್ ಮಗನ್ ತಲೆ ಬೇಕೇ. ಗೈಸ್, ಇವಾಗ ರಾಡಿ ಚುಚ್ತಾ ಇದ್ದಾರೆ. ಚುಚ್ಚಿ ನೋಡಿ ಗೈಸ್, ಆಲ್ರೆಡಿ ತಂದೂರಿ ಚುಚ್ಚಾಗಿದೆ. ಇವತ್ತೇನಾದರೂ ಸಿಂಪಲ್ ಬ್ಲಾಗ್ ಅಷ್ಟೇ, ಮಾಡ್ಕೊಂಡು ತಿಂದು ಹೋಗ್ತಿರೋದೆ ಸೀದಾ. ಸೌದೆ ಹಾಕ್ತೀನಿ ಶಿಷ್ಣ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಮಾಡ್ಕೊಳ್ಳಿ ಗೈಸ್. ಅಷ್ಟೊತ್ತು ಚಿಕನ್ ಬೇಯೋ ತನಕ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡಿ. ಗೈಸ್, ಚಿಕನ್ ಬೇಯೋ ತನಕ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ನಮ್ಮ ಕಂಟೆಂಟು ಬಿಟ್ಟಿದ ತಕ್ಷಣ ಬರಬೇಕಂದ್ರೆ ಬೆಲ್ ಐಕಾನ್ ಮತ್ತು ಗಂಟೆ ಹೊಡಿ. ಸಾರಿ, ನಗು ಬರ್ತಿದೆ. ನಾವು ಜಾಸ್ತಿ ವ್ಲಾಗ್ ಮಾಡೋದು ಫಸ್ಟ್ ಟೈಮ್ ಮಾಡ್ತಿರಲ್ಲ, ಅದಕ್ಕೆ ಅನ್ಸುತ್ತೆ. ಏನೋ ಯೂಟ್ಯೂಬಲ್ಲಿ ಸಾಧನೆ ಮಾಡ್ಬೇಕಂತ ಬಂದಿದ್ದೀವಿ ಗಾಯ್ಸ್, ಸಪೋರ್ಟ್ ಮಾಡಿ ಗೈಸ್. ನಾವು ಇನ್ನೊಂದು ಹೇಳೋಕ್ಕೆ ಇಷ್ಟಪಡ್ತೀವಿ, ನಾವು ಯೂಟ್ಯೂಬಲ್ಲಿ ದುಡ್ಡು ಮಾಡಬೇಕು, ಫೇಮಸ್ ಆಗಬೇಕು ಅಂತ ಬಂದಿಲ್ಲ. ನಮ್ಮ ಖುಷಿಗೆ ನಾವು ಮಾಡ್ತಾ ಇರೋದು. ಬರೀ ನಾವೇ ಮಾಡ್ಕೊಂಡು ಎಂಜಾಯ್ ಮಾಡೋದ್ರ ಬದಲು ನಾವು ಮಾಡಿ ವೀಡಿಯೋ ಹಾಕಿ ಒಂದು 4 ಜನ ನೋಡಲಿ, ಅವರು ಎಂಜಾಯ್ ಮಾಡಲಿ ಅಂತ ಆಗ್ತಿರೋ ಅಷ್ಟೇ ಗೈಸ್. ನಮ್ಮ ಖುಷಿಗೆ ನಾವು ಮಾಡ್ತಿರೋದು. ಯಾರು ಏನು ಅಂದ್ಕೊಳ್ತಾರೆ, ಯಾರು ಏನು ಮಾಡ್ತಾರೆ, ನಾವು ಅದಕ್ಕೆ ಕೇರೆ ಮಾಡ್ಕೊಳ್ಳಲ್ಲ ಅಷ್ಟೇ, ಸಿಂಪಲ್. ನೀವು ನಮಗೆ ಸಪೋರ್ಟ್ ಮಾಡಿ ಗೈಸ್ ಅಷ್ಟೇ. ಸೌದೆ ತಗೋಬಾ ಬರೋ ಗೈಸ್. ಇವಾಗ ಅವರು ಸೌದೆ ತೊಗೊಬರೋಕ್ಕೆ ಅಂತ ಹೋದರು. ಸೌದೆ ಸಾಲ್ಟೇಜ್ ಆಗಿತ್ತಂತ. ಇಲ್ಲಿ ಚಿಕನ್ ಬೇಯ್ತಾ ಇದೆ. ಸುತ್ತಮುತ್ತ ಯಾರೂ ಇಲ್ಲ ಗೈಸ್, ಒಬ್ಬನೇ ಕೂತಿದ್ದೀನಿ. ನೋಡಿ, ಸುತ್ತಮುತ್ತ ಯಾರಂದರೆ ಯಾರೂ ಇಲ್ಲ. ಬರೀ ನಿಮಗೆ ಹುಳಗಳು ಸೌಂಡ್ ಕೇಳಿಸ್ತಿರ್ಬೋದು, ಕೇಳಿಸ್ಕೊಳ್ಳಿ. ಹೌದು ಗೈಸ್, ದೂರ ಹೋಯ್ತಾ ಅವ್ರೆ.
ನಾನಿಲ್ಲಿ ಒಬ್ಬನೇ ಕೂತ್ಕೊಂಡಿದ್ದೀನಿ ಗೈಸ್. ಸುಮ್ಮನೆ ಏನು ಮಾಡೋದು ಅಂತ ಗೊತ್ತಾಗ್ತಿಲ್ಲ. ಚಿಕನ್ ಬೇಯ್ತಾ ಇದೆ. ಚಳಿ ಇದೆ ಗೈಸ್, ಮಾತ್ರ ಇವತ್ತು ತುಂಬ ಅಂದರೆ ತುಂಬ ಚಳಿ ಇದೆ. ಅದಕ್ಕೆ ಫುಲ್ ಜಾಕೆಟೆಲ್ಲ ಹಾಕೊಬಂದಿದ್ದೀನಿ. ಟೋಪಿ ಹಾಕೊಬರೋಣ ಅಂದ್ಕೊಂಡೆ. ಟೋಪಿ ಹಾಕೊಬಂದರೆ ಹೇರ್ ಕಾಣಲ್ಲ ಅಂತ ಹಾಕೊಬಿಟ್ಟಿಲ್ಲ. ನೋಡಿ ಗೈಸ್, ಬಂದರು ಗೈಸ್, ಸೌದೆ ತಗೊಬಂದರು. ಇಲ್ಲ ಸೌದೆ ತೋರಿಸಿ. ಹಾಂ, ಎಷ್ಟು ತಗೊಬಂದಿದ್ದೀರೋ ಸೋಂಬೇರಿಗಳ. ಬೇಗ ಬನ್ನಿ ಗೈಸ್, ಇನ್ನೊಂದು ಸ್ವಲ್ಪ ಸೌದೆ ತಗೊಬರ್ತೀನಿ ಅಂತ ಹೋದರು. ನೋಡಿ ಗೈಸ್, ಹೋಗ್ತಾ ಇದ್ದಾರೆ ಶಿಸ್ತಾಗಿ. ಗೈಸ್, ಇಲ್ಲಿ ಚಿಕನ್ ಬೇರೆ ಸೀದೋಗ್ತಾ ಇದೆ. ಇದನ್ನ ಸರಿ ಮಾಡೋಣ ಬನ್ನಿ. ಇಲ್ಲಿ ಬ್ಯಾಗಲ್ಲಿ ಒಂದು ಬಟ್ಟೆ ಹಿಡ್ಕೊಬಂದಿದೆ ಗೈಸ್. ಹಂಗಂತ 4 ಮೊಟ್ಟೆ ಬೇರೆ ತೊಗೊಬಂದಿದೆ. 4 ಮೊಟ್ಟೆ, ಲಿವರು ಎಲ್ಲ ಫ್ರೈ ಮಾಡಬೇಕು ಇವಾಗ. ಚಿಕನ್ ತಿರ್ಗ್ಸೋಣ ಅಂತ ಬಂದರೆ ಚಿಕನ್ ತಿರುಗ್ತಾನೆ ಇಲ್ಲ. ರಾಡ್ ಮಾತ್ರ ತಿರುಗ್ತೇವೆ ನೋಡಿ. ಇಲ್ಲಿ ಚಿಕನ್ ಅಲ್ಲಾಡ್ಸೋಕ್ಕೂ ಆಗ್ತಿಲ್ಲ. ಬಂದರು ಗೈಸ್, ಇವಾಗ ಬಂದು ಚಿಕನ್ ರೊಟೇಟ್ ಮಾಡ್ತಾ ಇದ್ದಾರೆ. ಐಡಿಯಾ ನೋಡಿ ಗೈಸ್, ಇಲ್ಲಿ ಇವರು ಚಿಕನ್ ಬಿದ್ದೋಗ್ಬಾರ್ದು ಅಂತ ಏನು ಸಿಕ್ಸಿದ್ದಾರೆ, ಕೋಲ್ ಇಟ್ಟಿದ್ದಾರೆ. ಏನು ಕಾಲು ಅಗಳಿಸ್ಕೊಬಿಟ್ಟಿದೆ ಚಿಕನ್ನು. ಒಯ್ ಒಳಗಡೆ ಬೆಂದಿಲ್ಲ. ಚಿಕನ್ ಬಿದ್ದರೆ ಮಾತ್ರ ಕೂತಿ ನೋಡಿ ಗೈಸ್, ಇಲ್ಲಿ ಹೆಂಗೆ ಹಿಡ್ಕೊಂಡು ಕೂತಿದ್ದೇನೆ. ಕುಕ್ಕರ್ ಇವತ್ತು ನೀನೇ ಕುಕ್ಕರ? ಏನಂತಾರ ಕುಕ್ಕರ್ ಬಟ್ ನಾನೇ ಫ್ರೆಂಡ್ಸ್. ಸಿಂಗಿಂಗ್ ಮಾಡೋರಿಗೆ ಏನಂತಾರೆ? ಸಿಂಗರ್ ಅಂತಾರೆ. ಹಾ, ಸಿಂಗರ್. ಡ್ರೈವಿಂಗ್ ಮಾಡೋರಿಗೆ ಏನಂತಾರೆ? ಡ್ರೈವರ್. ಮತ್ತೆ ಕುಕ್ ಮಾಡೋರಿಗೆ ಏನಂತಾರೆ? ಕುಕ್ಕರ್. ಅಷ್ಟೇ, ಕುಕ್ಕರ್. ಏನಂತಾರೆ? ಕುಕ್ಕರ್. ಗೈಸ್ ನೋಡಿ ಗೈಸ್, ಇಲ್ಲಿ ಚಿಕನ್ ಹೆಂಗ್ ಇಟ್ಕೊಂಡಿದ್ದಾರೆ ನೋಡಿ. ಉರಿ ತಡಿಯಕ್ಕಾಗ್ತಿಲ್ಲ. ಕೋಳಿನೆಲ್ಲ ಮುಟ್ಬಾರ್ದು. ಕೋಳಿನೆಲ್ಲ ಮುಟ್ಟಿದ್ರೆ ನೀವು ಮನೆ ಮುಟ್ಟಲ್ಲ ಅಷ್ಟೇ. ರಕ್ತ ನೋಡಿ ಗೈಸ್, ಅಲ್ಲಿ ರಕ್ತ ಸೋರ್ತಿರೋದು ಕಾಣಿಸ್ತಿರ್ಬೋದು ನಿಮಗೆ ಗೈಸ್. ಬೆಂಕಿ ಹತ್ರ ಕೂತ್ಕೊಂಡು ನನಗೆ ಸೆಕೆ ಆಗ್ಬಿಡ್ತು. ನಾನೇ ಜಾಕೆಟ್ ಬಿಸಾಕ್ಬಿಟ್ಟಿದ್ದೀನಿ. ಸೆಕೆ ಆಗ್ತಿದೆ. ಬರ್ತಾ ಏನು ಕಡಿಮೆ ಚಳಿ ಇತ್ತ? ಚಳಿ ಅಂದರೆ ಯಪ್ಪ ಗೈಸ್. ಸೀನ್ ಏನಂದರೆ, ಬೆಂಕಿ ಹತ್ರ ಕೂತ್ಕೊಂಡು ಫೋನ್ ಫುಲ್ ಹೀಟ್ ಆಗಿಬಿಟ್ಟಿತ್ತು. ಅದಕ್ಕೆ ಒಂದು ಅರ್ಧ ಗಂಟೆ ಆಫ್ ಮಾಡಿದ್ದೆ ಗೈಸ್. ಇವಾಗ ಪ್ಲೇಟ್ ತೊಳ್ಕೊಬರೋಣ ಅಂತ ಹೋಗ್ತಾ ಇದ್ದೀವಿ. ನಡ್ಕೋದು ಗೈಸ್ ಬಂದು ಹೇಳಕ್ಕೆ ತೊಳಿ ಗೈಸ್. ಇವಾಗ ಎಲ್ಲ ಫುಲ್ ಕ್ಲೀನ್ ಮಾಡಿದ್ದೀನಿ ಗೈಸ್. ಇವಾಗ ಚಿಕನ್ನೇ ಎತ್ತಿ ಬೆಂಕಿ ಒಳಗಡೆ ಹಾಕ್ತವ್ರೆ. ಇಷ್ಟೊಂದು ಚಿಕನ್ ಕೋಲ್ ಮೇಲೆ ಇತ್ತು ನೋಡಿ ಗೈಸ್. ಒಳಗೆ ಬೆಂದಿಲ್ಲ ಕಣ. ಕೋಲ್ ಏನ್ ಮಾಡ್ಬೋದು? ಬೆಂದಿಲ್ಲ ಅಂತ ಇಲ್ಲೇ ಬೆಂದಿಲ್ಲ. ಇಲ್ಲೇ ಈ ಕಡೆ ಸೈಡ್ ಬೆಂದಿಲ್ಲ. ಅಲ್ಲೇ ಕಾಣಿಸಿ ಕೈ ಕಣಲು ಅಲ್ಲೇ ಕಾಣಿಸಿ. ಅಲ್ಲಿ ಬೆಂದಿಲ್ಲ. ಅಲ್ಲಿ ಪ್ಲೇಟ್ ಮೇಲೆ ಇಡಿ. ಪ್ಲೇಟ್ ಗೈಸ್, ಏನ್ ಸೈಕ ಕಾಣಿಸಿದೆ. ಈ ಸ್ಮೆಲ್ ಏನ್ ಇರೋ ಇವಾಗ್ಲೇ ಮುಟ್ ನೋಡ್ಬೇಡ. ಚಿಕನ್ ಚೆನ್ನಾಗಿ ಬೆಂದಿದೆ ಗೈಸ್. ಎಲ್ಲೋ ಬೆಂದಿದೆ ಇಲ್ಲಿ. ರಿವ್ಯೂ ಹೇಳೋ. ಸಾಕಾಗಿದೆ ಗೈಸ್. ಮಸಾಲ ನಂದೆ, ನೀವು ಅಲ್ಲಿ ಮಾಡ್ಕೊ ತಿನ್ನಿ ಗೈಸ್. ಮನೆಯಿಂದ ಮೊಟ್ಟೆ ತಗೊಬಂದಿದ್ವಿ ಹೈ ಪ್ರೋಟೀನ್ಗೆ ಅಂತ. ಚೆನ್ನಾಗಿ ಬಂದಿದೆ ಫ್ರೆಂಡ್ಸ್. ಈಗ ನಮ್ಮ ಕಿಶು ಮೊಟ್ಟೆ ಸುಲಿತಾ ಇದ್ದಾನೆ. ಮೊಟ್ಟೆ ಚೆನ್ನಾಗಿ ಬಂದಿದೆಯಲ್ಲ ನೋಡಿ. ಇವಾಗ ಒಂದು ಕೆಲಸ ಮಾಡ್ತಿದ್ದಾನೆ. ಇವಾಗ ಇಷ್ಟೊತ್ತಂಕ ಏನು ಮಾಡ್ತಿದ್ದೆ ನಾನು? ಇಷ್ಟೊತ್ತಂಕ ಬ್ಲಾಗ್ ಮಾಡಿ ಬ್ಲಾಗ್ ಕಣ. ಇಷ್ಟೊತ್ತಂಕ ಏನು ಕಡಿಮೆ ಕೆಲಸ ಮಾಡಿದ್ದೀನ? ಇವಾಗ ನೋಡಿಲಿ ಮೊಟ್ಟೆ ಸುಲಿತಾ ಇಲ್ವಾ? ಎಂಥ ದೊಡ್ಡ ಕೆಲಸ ನೋಡಿ. ಜೀವನದಲ್ಲಿ ಮೊಟ್ಟೆ ತಿನ್ಬೇಕಂದ್ರೆ ಸುಲಿಬೇಕು ಗೈಸ್. ಈಗ ಹಂಗೆ ಮೊಟ್ಟೆ ಬಾಯಿಗೆ ಹಾಕೊಬಿಡ್ಬೇಕಂತ ಅನ್ನಿಸ್ತಿದೆ. ತಿನ್ಬಿಡ್ಲಾ ಗೊತ್ತಾಗ್ತಿಲ್ಲ.
ತಿನ್ನಲ್ಲ. ಇದೇ ಕೋಳಿ ಮೊಟ್ಟೆ ಗೈಸ್ ಇದು. ಇದೇ ಕೋಳಿದು ಗೈಸ್ ಇದು. ಆಗ್ತಾನೆ ಜಸ್ಟ್ ಇಟ್ಟಿತ್ತು, ಇವನೇ ಕೈಯಾಗ ತಗೊಬಂದಿದ್ದು. ಎಲ್ಲ ಗೈಸ್, ಇವಾಗ ನಮ್ಮ ಕೃತಿಕ್ ಅವರು ಒಂದು ಕತೆ ಹೇಳ್ತಾರಂತೆ, ಅದು ಏನು ಅಂತ ಬಂದ್ಬಿಟ್ಟು ಕೇಳೋಣ. ಪ್ರೀತು, ನಾನು ಫಸ್ಟ್ ಭದ್ರಾವತಿಲಿದ್ನಲ್ಲ, ಅವಾಗ ನಾವೆಲ್ಲ ಹಿಂಗೆ ಪಾರ್ಟಿ ಮಾಡಕ್ ಹೋಗ್ತಿದ್ವಿ ನೈಟು. ಅವಾಗ ಒಂದಿನ ಹಳ್ಳದ ಹತ್ರ ಹೋಗಿದ್ವಿ, ನಾನು ನನ್ನ ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ಹಳ್ಳದ ಹೆಸರೆಲ್ಲ ಗೊತ್ತಿಲ್ಲ, ಅದು ಮುಳ್ಗಡೆ ಹೊಳೆ ಅಂತ. ಅಲ್ಲಿಗೆ ಹೋಗಿದ್ವಿ. ಅವಾಗ ಏನಂದ್ರೆ ಅದು ಅಲ್ಲೇ ಮೀನು ಹಿಡಿತಿರ್ಬೇಕಾದ್ರೆ ನೈಟು ಒಂದು 2 kg ಮೀನು ಗೈಸ್, 2 kg ಮೀನು ಹೆಂಗೆ ತಗೊಂಡು ಹೋಯ್ತು ಅಂದ್ರೆ ನೈಟ್ 12:30 ಆಗಿದೆ. ಹದ್ದು ಬಂದು ಆ ಟೈಮಲ್ಲಿ ತಗೊಂಡೋಗಿದೆ ಗೈಸ್. ಹದ್ದು ಆ ಟೈಮಲ್ಲಿ ತಗೊಂಡೋಗಿದೆ. ನಾವು ಏನಂತ ತಿಳ್ಕೋಬೇಕು, ಹದ್ದು ಆ ಟೈಮಲ್ಲಿ ಇರುತ್ತಾ ಅಂತ. ನಮಗೆ ನಾವು ಫುಲ್ಲು ಶಾಕ್ ಆಗಿ ಮತ್ತೆ ಮೀನು ಹಿಡ್ದಿಲ್ಲ, ಏನು ಹಿಡ್ದಿಲ್ಲ. ಇದ್ದಿದ್ದ ಮೀನೆಲ್ಲ ಹಳ್ಳಕ್ಕೆ ಬಿಟ್ಟು ಮತ್ತೆ ವಾಪಸ್ ಹೋದ್ವಿ ಗೈಸ್. ಎಂತ ಅಲ್ಲಿ ದೇವ್ದ ಕಾಟ ಅಂದ್ರೆ ಯಪ್ಪ. ಇಲ್ಲೂ ಹಂಗೆ ಅಂತಾರೆ ಊರಿನ ಜನ. ಅದೇ ಇಲ್ಲಿ ಆ ಥರ ಏನಿಲ್ಲ ಗೈಸ್ ಇವಾಗ. ಆದರೆ ನಾವೇನು ನೋಡಿಲ್ಲ, ಜಾಸ್ತಿ ಜನ ಹೇಳೋಕ್ಕಾಗಲ್ಲ, ಸುಮ್ಮನೆ ನಾವೇನೇನೋ ಮಾತಾಡಿ ಆಮೇಲೆ ಹಾಕ್ಬೇಕು. ನೋಡಿ ಗೈಸ್, ಇವಾಗ ಲಿವರ್ ಅನ್ಬಾಕ್ಸಿಂಗ್ ಮಾಡೋಣ. ನೋಡಿ, ಇಲ್ಲಿ ಲಿವರ್ನ ಫುಲ್ಲು ಪ್ಯಾಕ್ ಮಾಡ್ಕೊ ಬಂದಿದೆ. ಈಗ ಲಿವರ್ ಅನ್ಬಾಕ್ಸಿಂಗ್ ಮಾಡಿ. ಒಂದು ಕೋಲ್ ಕೊಡಿ ಯಾವುದಾದ್ರು. ಅನ್ಕವರಿಂಗ್ ಬಾಕ್ಸಲ್ಲಿ ಅನ್ಕವರಿಂಗ್ ಗೈಸ್ ಲಿವರ್. ಏನೋ ಇದು? ಗುಂಡಿಕಾಯಿ ಬೀಜ. ಹಾರ್ಟ್ ಕಣ ಇದು. ಆರ್ಟ್ ನಾನು ಅಷ್ಟೇ ಚಿಕ್ಕ ವಯಸ್ಸಲ್ಲಿ ಬೀಜ ಅನ್ಕೊಂಡು ತಿಂತಂದಿರಲಿಲ್ಲ. ಆರ್ಟ್ ಅಂತ ಗೊತ್ತಾದ್ಮೇಲೆ ತಿಂತಾ ಇದ್ದೀನಿ ಗೈಸ್. ಹಸಿ ಇದು. ಹಸಿದೆ. ಇರಲಿ ಹಸಿ ಕೋಲಾ. ನೋಡಿ ಗಾಯ್ಸ್, ಲಿವರು ಗೈಸ್. ಕಾಲು ಕ್ಲೀನೇ ಮಾಡಿಲ್ಲ, ಹಂಗೆ ಸುಟ್ಟಿ ಕ್ಲೀನ್ ಮಾಡು. ನೋಡಿ ಗೈಸ್, ಸುಟ್ಕೊಂಡು ಕ್ಲೀನ್ ಮಾಡ್ತಾನೆ ಇವಾಗ. ಚೀಲ ತೆಳ್ಳಗಿರಲಿ. ನೋಡಿ ಗೈಸ್, ಇವನೇನ ಮಾಡ್ತಾ ಇದ್ದಾನೆ ಇವಾಗ. ಬೋರ್ ಮುರಿತಾ ಇದ್ದಾನೆ. ನೋಡಿ ಗೈಸ್, ಇವನು ಮಸಾಲೆ ಕಲಿಸ್ತಾ ಇದ್ದಾನೆ. ನೋಡಿ ಚಿಕನ್ ಇಂದು ಉಳಿದಿತ್ತಲ್ಲ ಅದು. ನೋಡಿ ಗೈಸ್, ಇದು ತಂದೂರಿ ಚಿಕನ್ ಮಾಡಿದ್ವಲ್ಲ, ಅದ್ರದ್ದು ಮಸಾಲ ಉಳಿದಿತ್ತು, ಅದನ್ನು ಮಾಡ್ತಾ ಇದ್ದೀವಿ. ಫುಲ್ಲು ಮಸ್ತಾಗಿ ಮಾಡಿ ತಿನ್ಕೊಂಡು ಇರಿ ಫುಲ್ಲು ಮಿಕ್ಸಿಂಗ್ ನೋಡಿ. ಒಂದು ನಿಮಿಷ, ಎರಡು ಮಾಡೋಣ ಗೈಸ್. ಮತ್ತು ಇದು ಚೆನ್ನಾಗಿರುತ್ತೆ. ಇದಕ್ಕೆ ಏನಂತಾರೆ ಕಮೆಂಟ್ ಮಾಡಿ ಏನಂತಾರೆ ಅಂತ. ಇದಕ್ಕೆ ಏನಂತಾರೆ ಅಂತ ನಂಗೆ ಸರಿಯಾಗಿ ಗೊತ್ತಿಲ್ಲ. ಕಾಮೆಂಟ್ ಮಾಡಿ ಇದಕ್ಕೆ ಏನಂತಾರೆ ಅಂತ. ಗುಂಡಿಕಾಯ ಏನೋ ಅಂತಾರೆ, ಹಾರ್ಟ್ ಕಾಯಿ ಅಂತಾರೆ ಗೈಸ್. ಮಸಾಲ ಮಿಕ್ಸ್ ಮಾಡೋಣ. ಇದೇನೋ ಇದು ಸಾಕೋಣ. ನೋಡಿ ಗೈಸ್, ಇವನು ಒಣಗಿರೋ ಕಡ್ಡಿ ಇಲ್ಲ ಹಾಕ್ತಾ ಇದ್ದಾನೆ. ಲಿವರ್ ತುಸ್ತಾ ಇದ್ದೀನಿ ಗೈಸ್. ಕಬ್ಬಣ ಏನಿಲ್ಲ ಇವಾಗ ಸದ್ಯಕ್ಕೆ. ನೋಡಿ, ಸಾಧನೆ ಮಾಡ್ಬಿಟ್ಟ. ವರ್ಲ್ಡ್ ರೆಕಾರ್ಡ್ ಮಾಡಿದ್ದ. ತೋರಿದ ನಮಗೆಲ್ಲ ಇದನ್ನ ರೆಡಿ ಮಾಡು ಅಕ್ಕ. ಗೈಸ್, ಇವಾಗ ಲಿವರ್ನ ಸುಡ್ತಾ ಇದ್ದಾನೆ. ಅದು ಅಕ್ಕ, 2 ಲಿವರು. ಇದನ್ನು ಸುಡೋದು ಗೈಸ್. ಇಲ್ಲಿ ನೋಡಿ, ಇದನ್ನ ಸುಡ್ತಾನೆ ಇಲ್ಲ. ಅದೊಂದು ಮಾತ್ರ ಫ್ರೆಂಡ್ಸ್, ಕಾಲ್ ಹಾಕ್ತಾ ಇದ್ದೀನಿ ನಾನು. ಕೈ ಸುಡ್ತಿದೆ ಗೈಸ್. ಕೈ ಸುಡುತ್ತೆ. ಒಂದು ಐಡಿಯಾ, ಅದನ್ನ ತೆಗಿಲಿ, ಇದಕ್ಕೆ ಹಾಕು, ಕೊಡಲಿ ತಕೊಡ. ಹಂಗೆ ಗೈಸಲ್ಲಿ ಲಿವರ್ ಬೇಯ್ತಾ ಇದೆ. ಅವರು ಪ್ಲೇಟ್ ತೊಳ್ಕೊಬರ್ತೀನಿ, ಕೈ ತೊಳ್ಕೊಬರ್ತೀನಿ ಅಂತ ಹೋದರು. ಚಿಕನ್ ನನ್ನ ಮುಂದೆ ರೆಡಿಯಾಗಿದೆ. 4 ಮೊಟ್ಟೆ, ಲಿವರು. ಗೈಸ್, ಇವಾಗ ಲಿವರ್ನು ತೊಗೊಬಂದ. ಈ ಲಿವರ್ ಬೆಂದೇ ಇಲ್ಲ ನೋಡಲಿ. ನೋಡಲ್ಲ, ಇಲ್ಲ ಲಿವರ್ ಬೆಂದಿಲ್ಲ ಅಂದರೆ ಜ್ಯೂಸಿ ಆಗಿರುತ್ತೆ, ಚೆನ್ನಾಗಿರುತ್ತೆ. ಪಾತ್ರೆ ಬೇರೆ ತೊಳ್ಕೊಬಂದವ್ರೆ, ತಿನ್ನಕ್ಕೆ ರೆಡಿ ಆಗ್ತಾರೆ ಇವಾಗ. ನಾನು ತಿಂದು ನೋಡಿ. ಮೊಟ್ಟೆ ಮತ್ತೆ ಇದು ಎಂತ ಆರ್ಟ್ ಚಿಕನ್ ಕಾಯ್ತಾ ಇದೆ ಗಾಯ್ಸ್. ನೋಡಿ ಲೆಗ್ ಪೀಸು ನೋಡಿ ಪ್ರತಿದಕ್ಕೆ ಹಾಕ್ತಿಬಿಡ್ತು ಬಿಡ್ತೀನಿ ಗೈಸ್. ನೋಡಿ ಲೆಗ್ ಪೀಸು. ಇದನ್ನ ತಿಂದು ಬೋಣಿ ಮಾಡಿ ಒಳಗಡೆ ಹೆಂಗೆ ಬೆಂದಿದೆ ನೋಡೋಣ. ನೋಡಿ ಗೈಸ್, ಮಸಾಲ ಹಂಗೆ ಇದೆ. ಮಸಾಲ ಮಾಡ್ದವ್ರಿಗೆ ಏನು ಹೇಳ್ತೀರಾ?
ಸಕ್ಕತ್ತಾಗಿದೆ. ಯಾರು ಮಾಡಿದ್ದು? ಯಾರು ಅಂತ ಇನ್ನೂ ಗೊತ್ತಿಲ್ಲ, ನೀವೇ ಹೇಳಿ ಕಮೆಂಟ್ ಮಾಡಿ ಯಾರು ಮಾಡಿರ್ಬೋದು ಅಂತ. ಬೆಂಕಿ ಉರಿತಾ ಇದೆ. ಅಲ್ಲ ಹಾಯ್ ಗಾಯ್ಸ್, ನೋಡಿ ಹಂದಿ ಹಿಡ್ದಿದೀವಿ ನಾವು ದೊಡ್ಡ ತಿನ್ಕೊಂಡು ಫುಲ್ಲು ತಿನ್ಕೊಂಡು ಎಲ್ಲ ಪ್ಯಾಕ್ ಮಾಡ್ಕೊಂಡು ಮನೆ ಹೋಗ್ತಾ ಇದೀವಿ. ನಾವು ತಗೊಬಂದಿದ್ದ ಪಾತ್ರೆ ಎಲ್ಲ ನೋಡಿ ಇಲ್ಲಿ ಇದರಲ್ಲಿ ತುಂಬ್ಕೊಂಡು ಚೀಲದಲ್ಲಿ ತಗೊಂಡು ಬರ್ತಾ ಇದ್ದಾನೆ. ಓಕೆ ಗೈಸ್, ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಬಾಯ್ ಬಾಯ್. ಗುಡ್ ನೈಟ್, ಸಿ ಯು ಗೈಸ್, ಬಾಯ್ ಬಾಯ್ ಬಾಯ್. ಟೇಕ್ ಕೇರ್.